ಕಿಲ್ಲರ್ಸ್ ಸೂರ್ಯಣ್ಣ. ಸೂರ್ಯರವ್ರೆ, ಈಗಾಗಲೇ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಗಣ್ಯರು ಕೂಡ ಕಂಡಿರ್ತಾರೆ. ದಯವಿಟ್ಟು ಶೀಘ್ರತೆಯಲ್ಲಿ ಪಂದ್ಯವನ್ನ ಮುಕ್ತಾಯವನ್ನ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯ ಸಾಗ್ತಾ ಇದೆ. ಕರ್ಮಯೋಗಿ ಮತ್ತು ಬ್ರಿಗೇಡ್ ಮಂಡಿಯವರನ್ನ ಸಾರದಲ್ಲಿ ಸಾಗ್ತಾ ಇರುವಂತಹ ಒಂದು ದಾಖಲೆ ಮಾಡಿದ ಹಗಲು ರಾತ್ರಿಯ ವ್ಯವಸ್ಥೆ ಪಂದ್ಯ ಕೂಡದ ಅಂತಿಮ ಪಂದ್ಯ ಸಾಗ್ತಾ ಇದೆ. ಅಕ್ಕಡ ಭಾಗದಲ್ಲಿ ಕೊನೆಯ ಪಂದ್ಯ YPL ಚಾಂಪಿಯನ್ ಪಟ್ಟಕ್ಕಾಗಿ ಕಳೆದ 2 ದಿನಗಳ ನಿರಂತರವಾಗಿ ಪಂದ್ಯವನ್ನು ಆಡಿರುವಂತಹ ತಂಡಗಳು ಆರಂಭಿಕ ಲೀಗದಲ್ಲಿ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು. ಆ ಬಳಿಕ ಕ್ವಾರ್ಟರ್ ಫೈನಲ್ ಪಂದ್ಯ ಕೂಡ ಗೆಲುವನ್ನು ದಾಖಲಿಸುವ ತಂಡ ಈಗ ಸೆಮಿಫೈನಲ್ ಹೋರಾಟದಲ್ಲೂ ಕೂಡ ಗೆಲುವನ್ನು ದಾಖಲಿಸಿ ಈಗ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರುವಂತ ಸೂರಿ ಕಿಲ್ಲರ್ಸ್ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾರೆ ಹನುಮಾನ್ ಕ್ರಿಟರ್ಸ್ KR ಪೇಟೆಯ ತಂಡ. ಆರಂಭಿಕ ಆಟಗಾರರು ಆ ಕಡೆ ಒಳ ಪ್ರವೇಶನ ಕಾಣ್ತಾ ಇದ್ದಾರೆ. ಶರತ್ ನಂಜಾ ಮತ್ತು ನವಾಜ್ ಆರಂಭಿಕ ಆಟಗಾರರು. ಆರಂಭಿಕ ಓವರ್ಗಾಗಿ ದರ್ಶನ ಪರಿಚಯವನ್ನು ಮಾಡ್ತಾ ಇರುವ ತಂಡ 5 ಓವರ್ಗಳ ಪಂದ್ಯವಾಗಿರ್ತಾರೆ. 4 ಜನ ಬಾಲರ್ಗಳನ್ನ ಪರಿಚಯವನ್ನು ಮಾಡಬೇಕು. 5 ಓವರ್ಗಳ ಪಂದ್ಯ, 4 ಜನ ಬಾಲರ್ಗಳು. 2+1+1+1 20 ನಿಮಿಷಗಳ ಒಂದು ಕಾಲಾವಕಾಶ ಇರ್ತದೆ. ಮೊದಲ ಇನ್ನಿಂಗ್ಸ್ 20 ನಿಮಿಷದ ಒಳಗೆ ಮುಕ್ತಾಯವನ್ನು ಕಾಣಬೇಕು. ಸೂರ್ಯರವರು ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ ಪಂದ್ಯಾಕೂಟ. ವಿಶ್ವನಾಥ್ ಜೊತೆಗಾಗಿ ಶರತ್ ನಂಜಾ, ಅಭಿಕುದಾ, ಪ್ರಸನ್ನ ಬಸವಣ್ಣ, ಯಶು ವ್ಯಾಟ್ಸನ್, ಯಶವಂತ ಇವರೊಂದರ ಒಂದು ಸಂಯುಕ್ತ ಆಚರಣೆ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ ಪಂದ್ಯಾಕೂಟ. ಅಂತಿಮ ಪಂದ್ಯ ಸಾಗ್ತಾ ಭಾಗದಲ್ಲಿ YPL ಚಾಂಪಿಯನ್ಸ್ ಟ್ರೋಫಿಗಾಗಿ ಪಕ್ಕ ಪೈಸಾ ವಸೂಲ್ ಪಂದ್ಯ ಆರಂಭ ಕಾಣ್ತಾ ಇದೆ. ನವಾಜ್ ಅವ್ರಿಗೆ ಒಳ್ಳೆ ಆಫರ್ ಬಂದಿದೆ. 1 ಓವರ್ಗೆ ಬ್ಯಾಕ್ ಟು ಬ್ಯಾಕ್ ಅಲ್ಲ, ಯಾವಾಗಾರ ಹೊಡಿದ್ರು 1 ಓವರ್ಗೆ 2 6 ಹೊಡೆದ್ರೆ ನವಾಜ್ ಅವ್ರಿಗೆ 2000. ಅದು ಸಮೀರ್ ಕಡೆಯವರಿಂದ ಅದು ಅಲ್ಲಿ ಬಿಡ್ಬೇಡ ಇದು ಹೊಡಿ. ಅಲ್ಲಿ ಪಂದ್ಯವನ್ನು ಆರಂಭಿಸಬೇಕು. 20 ನಿಮಿಷಗಳ ಕಾಲಾವಕಾಶ ಇರ್ತಾರೆ. 20 ನಿಮಿಷ ಒಳಗಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಬೇಕಾಗಿದೆ. ಆರಂಭಿಕ ಆಟಗಾರರು ಕಳೆದ ಪಂದ್ಯದಲ್ಲಿ 50 ರನ್ ಮೊತ್ತವನ್ನು ಜೊತೆ ಆಟದಲ್ಲಿ ದಾಖಲಿಸಿರುವಂತಹ ಶರತ್ ನಂಜಾ ಮತ್ತು ನವಾಜ್ ಆರಂಭಿಕ ಆಟಗಾರರು. ಮೊದಲ ಓವರ್ಗಾಗಿ ಹನುಮಾನ್ ಕ್ರೀಡಾಸ್ ಟ್ರಾಪ್ ಕಾರ್ಡ್ ಬೌಲರ್ ದರ್ಶು ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ. ಫೈನಲ್ ಪಂದ್ಯ ಆರಂಭ ಕಾಡ್ತಾ ಇದೆ. ನಿರ್ಣಾಯಕರ ಗ್ರೇಟ್ ಸಿಗ್ನಲ್ ಬರಬೇಕಾಗಿದೆ. ಮೊದಲ ಸತ ಶರತ್ ನಂಜಾ ಸ್ವಿಪ್ ಶಾಟ್ ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓದೋಟದ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಖಾತೆ ಕೂಡ ಆರಂಭ. 16 ತಂಡಗಳು ಹೋರಾಟವನ್ನು ನಡೆಸಿರುವಂತಹ ಪಂದ್ಯಾಕೂಟ. 190ಕ್ಕೂ ಮಿಕ್ಕಿದ ಮಂಡ್ಯ ಪರಿಸರದ ಆಟಗಾರರು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ಯಶಸ್ಸಿನ ಒಂದು ಪಂದ್ಯಾಕೂಟ. ಅಂತಿಮ 2 ತಂಡಗಳು ಮಾತ್ರ ಆ ಕಡೆ ಭಾಗದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ದರ್ಶು ಟು ನವಾಜ್, ಅಕ್ರಾಸ್ ಲೈನ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇವಲ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಅಡ್ಡ ಹೊಡೆತದ ಮುಖಾಂತರವಾಗಿ ನವಾಜ್ ಒಂದೋಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಕೂಡ 2 ಓಟಗಳಿಗೆ ತಲುಪ್ತಾ ಇದೆ. ಬೌಲರ್ಗೆ ಕಿವಿ ಮಾತು ಅನ್ವೇಶ್ ರವರಿಂದ. ಚಿನ್ನು ಶರತ್ ನಂಜನಿಗೆ ಬಿಟ್ಟದ ಚೆಂಡು ತನ್ಮೂಲಕ ಬಹಳಷ್ಟು ಬಲ ಹೊಡೆತ. ದೀಪೇಕ್ಷಕರ್ ಮೇಲ್ಭಾಗದಲ್ಲಿ 1 ಓಟ, 2ನೇ ಓಟವನ್ನು ಕೂಡ ದಾಖಲಿಸಿರುವಂತಹ ಆಟಗಾರರು. ಮಂಡ್ಯ ನೆಲದಲ್ಲಿ ಹೊಸ ಇತಿಹಾಸನ ಬರೆತಿರುವಂತಹ ಒಂದು ದಾಖಲೆ ಮಾಡಿದ ಹಗಲು ರಾತ್ರಿಯ ಪಂದ್ಯಾಕೂಟ.
ಮೊಟ್ಟ ಮೊದಲ ಬಾರಿಗೆ ಹಗಲು ವೃತ್ತಿಯೊಂದು ಪದಕೂಟವನ್ನು ಕಾಡ್ತಾ ಇರುವಂತ ಸರ ವಿಶ್ವೇಶ್ವರಯ್ಯ ಮಂಡ್ಯ ಕ್ರೀಡಾಂಗಣ. ಫುಟ ಚಂಡ ಬಿರುಸಿನ ಹೊಡೆತ ದಾಖಲಾತಿ ಕಾಣಬಲ ಪ್ರಯತ್ನ ತನ್ಮೂಲಕ ಕಟ್ರಿ ಬಿಡ್ ವಿಕೆಟ್ ಸೀಮಾರೆ ಗರ್ಭರ ಕ್ರಮಿಸ್ತಾರೆ. ಸಿಕ್ಸರ್ ಬಾರಿ ಫೈನಲ್ ಪಂದ್ಯದ ಮೊದಲ ಸಿಕ್ಸರ್ ನ ಶರತ್ ನಂಜಪ್ಪ ದಾಖಲಿಸ್ತಾ ಇದ್ದಾರೆ. ಸೂರಿ ಕಿಲ್ಲರ್ಸ್ ನ ಪರವಾಗಿ 6 ಓಟಗಳ ಸೇರ್ಪಡೆ. ತರದ ಮೊತ್ತ ಕೂಡ 10 ಓಟಗಳಿಗೆ ತಲುಪ್ತಾ ಇದೆ. 10ರ ಮೊತ್ತವನ್ನು ದಾಖಲಿಸ್ತಿರುವಂತಹ ತಂಡ. ಈ ಟೂರ್ನಮೆಂಟ್ ಮತ್ತೊಬ್ಬ ಯಶಸ್ವಿನ ಆಯೋಜಕರು ಕೂಡ ಶರತ್ ನಂಜಾ. ಬಹಳಷ್ಟು ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು ಹಿಂದಿನ ಪಂದ್ಯಗಳಲ್ಲಿ ಸೂರಿ ಕಿಲ್ಲರ್ಸ್ ಪರವಾಗಿ. ಅದೇ ಆಟ ಈಗ ಫೈನಲ್ ಪಂದ್ಯದಲ್ಲೂ ಕೂಡ ಮುಂದುವರಿಕೆ ಕಾಣುತ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂದೋಟದ ಸೇರ್ಪಡೆ ತಡದ ಮೊತ್ತ ಕೂಡ 11 ಓಟಗಳಿಗೆ ತಲುಪ್ತಾ ಇದೆ. ಮಂಡ್ಯ ನೆಲದಲ್ಲಿ ಹೊಸ ಇತಿಹಾಸನ ಬರುತ್ತಿರುವಂತ ಒಂದು ಯಶಸ್ಸಿನ ಕ್ರಿಕೆಟ್ ಪಂದ್ಯಾಕೂಟ. ಬ್ರಿಗೇಡ್ ಮಂಡ್ಯವರದ ಸಾರಥ್ಯದಲ್ಲಿ ಸಾಗ್ತಾ ಇದೆ IPL ಸೀಸನ್ 1. ನವಾಜ್ಗೆ ಸರ ಚೆಂಡು ಸ್ವಿಚ್ ಇಟ್ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಈ ನಡುವೆ ಈಗ ಓವರ್ ಮುಕ್ತಾಯ ಸೂಚನೆ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೊದಲ ಓವರ್ನ ಆ ರಸ್ತಗಳ ಮುಕ್ತಾಯದ ಬಳಿಕದಲ್ಲಿ ತಂಡದ ಮೊತ್ತ 11. ಎಂಡ್ ಆಫ್ ದಿ ಫಸ್ಟ್ ಓವರ್ ಸ್ಕೋರ್ ಗೋಸ್ 11 ವಿತೌಟ್ ಲಾಸ್ ಮುಖಾಂತರವಾಗಿ ಅಂತಿಮ 24 ಎಸೆತಗಳು ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಆದಷ್ಟರ ಮೊತ್ತವನ್ನ ಟಾರ್ಗೆಟ್ ಸಂಖ್ಯೆಯಾಗಿ ನೀಡ್ತಾರೆ, ಕಾದು ನೋಡಬೇಕಾಗಿದೆ. ಹನುಮಾನ್ KR ಪಾಂಡ್ಯ ಪರವಾಗಿ ನಿತಿನ್, ದರ್ಶು, ಸಂದೇಶ್, ಸುನಿ ಕೆಂದ, ಶಿವು, ಹನುಮಂತರಾಜ್, ವಿನಯ್, ರತನ್, ಅನ್ವಿಶ್, ಕುಮಾರ್, ಪ್ರಜ್ವಲ್, ಅಮೃತ್ ಈ ರೀತಿಯಾದ ಆಟಗಾರರ ಪಂದ್ಯವನ್ನು ಆಡಿದ್ರೆ ಸೂರಿ ಕಿಲ್ಲರ್ಸ್ ಪರವಾಗಿ ನಂಜಾ, ನವಾಜ್, ಅಭಿ, ಉಮಿ, ದ್ರಾವಿಡ್, ಮೌಸಿನ್, ಪುರೀತ್ ಎಸ್ಆರ್, ಅಭಿಷೇಕ್, ಸಂಜಯ್, ಸುನಿಲ್, ಶಶಾಂಕ್ ಮತ್ತು ಆದಿ ಸೂರಿ ಈ ರೀತಿಯಾದ ಆಟಗಾರರ ಪಂದ್ಯವನ್ನು ಆಡಿದ್ರು. ಸದ್ಯ ಅಂತಿಮ ಪಂದ್ಯ ಸಾಗ್ತಾ ಇದೆ. ಈ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿದ ತಂಡಕ್ಕೆ 1,23,456 ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ ಬಂಗಾರ ಶೈಲಿಯಲ್ಲಿ ಹೊಳೆಯುವಂತ ಪ್ರಶ್ನೆ ನೀಡಿ ಗೌರವಿಸ್ತಾ ಇರುವಂತಹ ಸಂಸ್ಥೆ ಕೂಡ. ಈ ಪಂದ್ಯದಲ್ಲಿ ಪರಾಜಯವನ್ನು ಕಾಣುವ ತಂಡಕ್ಕೆ 67,890 ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ ಬೇರುಗೋ ಟ್ರೋಫಿ ನೀಡಿ ಗೌರವಿಸ್ತಾ ಇರುವಂತಹ ಸಂಸ್ಥೆ. ಬಾಲ್ಔಟ್ ಮುಖಾಂತರವಾಗಿ ತೃತೀಯ ಪ್ರಶಸ್ತಿಯನ್ನು ಪಡ್ಕೊಂಡಿರುವ ತಂಡ ಫ್ರೆಂಡ್ಸ್ ಮಂಡ್ಯ. ಚತುರ್ಥ ಬಹುಮಾನವನ್ನ ಸಿದ್ದು ಫ್ರೆಂಡ್ಸ್ ಮಳವಳ್ಳಿ ಪಡ್ಕೊಳ್ತಾ ಇದ್ದಾರೆ. ಹೊಸ ಬೌಲರ್ 2ನೇ ಓವರ್ಗಾಗಿ ಅಮೃತ್ ಪರಿಚಯವನ್ನು ಮಾಡ್ತಾ ಇರುವಂತ ತಂಡ. ನವಾಜ್ ಅವ್ರಿಗೆ ಇನ್ನೂ ಕಂಟಿನ್ಯೂ ಹೊಸ ಬೌಲರ್ ಅನ್ವೇಶ್. ಈ ಓವರ್ ಆಫರ್ ಇದೆ 2,000 ಸಮೀರ್ ಅವ್ರ ಕಡೆಯಿಂದ. ನವಾಜ್ ಅವ್ರಿಗೆ ಮಾತ್ರ. ನಂಜನಿಗೆ ಬಿಟ್ಟನ ಚೆಂಡು ಬಹಳ ಸಮಯ ಹೊಡೆದ ಗ್ಯಾಪ್ ಶಾಟ್ ದಾಖಲಾತಿ ಕಾಣಬಲ ಪ್ರಯತ್ನ ತನ್ಮೂಲಕ ಡೀಪ್ ಎಕ್ಷಾ ಕವರ್ ಸಿಮರ್ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ ಬ್ಯಾಕ್ ಬೌಂಡ್ರಿ ನಂಜಾ ದಾಡಿದ ರೂಪದಲ್ಲಿ ದಾಖಲಾತಿ ಕಾಡ್ತಾ ಇದೆ. ಪ್ರಸ್ತುತ ಫೈನಲ್ ಪಂದ್ಯದ ವೀಕ್ಷಣೆ ಮಾಡ್ತಾ ಇರುವಂತ ಸಮಸ್ತ ಕ್ರೀಡಾಭಿಮಾನಿಗಳಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೇರ ಪ್ರಸಾರ ಮುಖಾಂತರವಾಗಿ ಕೂಡ ಪರಾಕೂಟದ ವೀಕ್ಷಣೆ ಮಾಡ್ತಾ ಇರುವಂತಹ ಕ್ರೀಡಾಭಿಮಾನಿಗಳಿಗೂ ಕೂಡ ನಾವು ಅಭಿನಂದನೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬ್ರಿಗೇಡ್ ಮಂಡ್ಯ ಈ ಪರಾಕೂಟದ ಸಂಘಟಕರ ಪರವಾಗಿ ತೀರಾ ಶಾರ್ಟ್ ಆಗಿರೋ ಚೆಂಡು ಲೇಟ್ ಕಟ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಲ್ಲಿ ಮೇಲ್ಭಾಗದಲ್ಲಿ ಒಂದೋಟವನ್ನು ನಂಜಾ ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತರದ ಮೊತ್ತ ಕೂಡ 16 ಓಟಗಳಿಗೆ ತಲುಪ್ತಾ ಇದೆ. 16 ಮೊತ್ತವನ್ನು ದಾಖಲಿಸ್ತಾ ಇರುವಂತಹ ತಂಡ ಸೂರಿ ಕಿಲ್ಲರ್ಸ್. ಕಲ್ಮಟ್ಟಿ ದೊಡ್ಡ ತಂಡ ಕೂಡ. ನವಾಜ್ಗೆ ಹೆಸರ ಚೆಂಡು ಅಕ್ರಾಸ್ ಲೈನ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡ್ತಾರೆ. ಅಡ್ಡ ಹೊಡೆದ ಮುಖಾಂತರ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇರುವಂತಹ ಇಲ್ಲಿ ಮತ್ತೆ ಅನ್ವೇಶ್ ಮೇಲುಗಡೆ ಪಡ್ಕೊಳ್ತಾ ಇದ್ದಾರೆ.
ಮತ್ತೆ ಬಿರುಸಿನ ಹೊಡೆತವನ್ನ ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ, ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಲೆಗ್ ಬೈ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 17ರ ಮೊತ್ತವನ್ನು ದಾಖಲಿಸ್ತಿರುವಂತಹ ತಂಡ 8 LED ಟವರ್ ನಲ್ಲಿ ಸಾಗ್ತಾ ಇರುವಂತ ದಾಖಲೆ ಪಡೆದ ಪಲ್ಯಾಕೋಟೆ ನಡುವೆಗ ಬಿರುಸಿನ ಹೊಡೆತ, ಶರತ್ ಅಜ್ಜ ದಾಡಿ ರೂಪದಲ್ಲಿ ಚುಮಿರಾತ, ಮತ್ತೊಂದು ಭರ್ಜರಿ ಬೌಂಡ್ರಿ, ಬಹಳ ಸತ್ತದ ಬರ್ತಿರೋ ಪರ್ಫೆಕ್ಟ್ ಹೊಡೆತವನ್ನ ಮತ್ತೆ ನಂಜ ದಾಖಲಿಸ್ತಾ ಇದ್ದಾರೆ. ಸೂರಿ ಕಿಲ್ಲರ್ಸ್ ನ ಟ್ರಾಪ್ ಕಾರ್ಡ್ ಪ್ಲೇಯರ್ ಕೂಡ 4 ಓಟಗಳ ಸೇರ್ಪಡೆ ದಾಖಲಾತಿ ಕಾಡ್ತಾ ಇದೆ. ತಂಡದ ಮೊತ್ತ ಕೂಡ 21 ಓಟಗಳಿಗೆ ತಲುಪ್ತಾ ಇದೆ ವಿತೌಟ್ ಲಾಸ್ ಮುಖಾಂತರವಾಗಿ. ಅನ್ವೇಷಿಸ್ತಾರ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬೇಸನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪ್ರಸ್ತುತ ಮೊದಲ 12 ಎಸ್ತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 12 ಎಸ್ತವನ್ನು ಎದುರಿಸಿರುವಂತ ಆರಂಭಿಕ ಆಟಗಾರರು ನವಾಜ್ ಮತ್ತು ನಂಜಾ 21ರಂದು ಜತಾಟವನ್ನು ಕಟ್ತಾ ಇರುವಂತಹ ಆಟಗಾರರು. ಸೆಮಿಫೈನಲ್ ಪಲ್ಯಾಟಗಳು ಕೂಡ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು. 50ರ ಒಂದು ಜೊತೆ ಆಟವನ್ನು ಕಟ್ಟಿರುವಂತಹ ಆರಂಭಿಕ ಆಟಗಾರ ಸೂರಿ ಕಿಲ್ಲರ್ಸ್ ಪರವಾಗಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತಹ ಆಟಗಾರರು ಈಗ ಫೈನಲ್ ಪಲ್ಯ ಕೂಡ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇದ್ದಾರೆ. SRK ಬದಲ ಸಂದೇಶ್ ಪರಿಚಯ ಮಾಡ್ತಾ ಇರುವಂತಹ ತಂಡ ಹನುಮಾನ್ ಕ್ರೀಡಾಸ್. ಸೆಮಿಫೈನಲ್ ಪಂದ್ಯದಲ್ಲಿ ಸಿದ್ದು ಫ್ರೆಂಡ್ಸ್ ಮಳವಳ್ಳಿ ವಿರುದ್ಧವಾಗಿ ರೋಚಕ ಗೆಲುವನ್ನು ದಾಖಲಿಸಿರುವಂತಹ ತಂಡ ಹನುಮಾನ್ ಕ್ರೀಡಾಸ್ KR ಪೇಟೆ. ಇಲ್ಲಿ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಫ್ರೆಂಡ್ಸ್ ಮಂಡ್ಯ ವಿರುದ್ಧವಾಗಿ ಸೆಮಿಫೈನಲ್ 2ರ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿರುವಂತಹ ಸೂರಿ ಕಿಲ್ಲರ್ಸ್ ಕಲ್ಮಟ್ಟಿ ದೊಡ್ಡಿಯ ತಂಡ. ಹಲೋ, ನವಾಜ್ ಅವರು ಹ್ಯಾಟ್ರಿಕ್ 6 ಹೊಡೆದ್ರೆ ಪವನ KV ಕಡೆಯಿಂದ 3000. ನಂಜ ಅವರು ಹ್ಯಾಟ್ರಿಕ್ 6 ಹೊಡೆದ್ರೆ ಹೊಸಳ್ಳಿ ಅಭಿ ಕಡೆಯಿಂದ 5001. ನವಾಜ್ಗೆ ಸರ ಚೆಂಡು ತನ್ಮೂಲಕ ಕಾನ್ವೆಂಟ್ ರೂಪದಲ್ಲಿ ನವಾಜ್ ವಿಕೆಟ್ಸ್ ಪತನ 21ಕ್ಕೆ 1. ಕಟ್ಸಾಡ್ ದಾಖಲಿಸಿದ ಪ್ರಯತ್ನ ನೋಡಬೇಕು. ಸುಲಭ ಸಾಧ್ಯ ಕ್ಯಾಚನ ವಿಕೆಟ್ ಕೀಪರ್ಗೆ ನೀಡಿ ನಿರ್ಗಮಿಸ್ತಾ ಇರುವಂತಹ ಆಟಗಾರ ನವಾಜ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ವಿಕೆಟ್ ಕೀಪರ್ ಕಾಯಕದಲ್ಲಿ ನಿತಿನ್, ಅಲ್ಲಿ ಸೂರಿ ಕಿಲ್ಲರ್ಸ್ ಸೂರ್ಯಣ್ಣ ಎಕ್ಸ್ಟ್ರಾ ಪ್ಲೇಯರ್ ಕಳ್ಸ್ಕೊಡಿ. ಅಭಿ ಹೊಸದಾಂಡಿಗ 3ನೇ ಕ್ರಮಾಂಕದಲ್ಲಿ ಎಂಟರ್ ಪಡ್ಕೊಳ್ತಾ ಇದ್ದಾರೆ. 21ಕ್ಕೆ ಮೊದಲ ವಿಕೆಟ್ ಸಾಗಾತವನ್ನು ಕಂಡಿರುವಂತಹ ತಂಡ ಸೂರಿ ಕಿಲ್ಲರ್ಸ್. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸುಂದರತವನ್ನು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲೇಟ್ ಕಟ್ ಶಾಟ್ ದಾಖಲಿಸಿದ್ರು. ಶಾಟ್ಗಳಲ್ಲಿ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 3ನೇ ಓವರ್ನ ಚಾತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ತನ್ನ ಮೊತ್ತ ಕೂಡ 22 ಓಟಗಳಿಗೆ ತಲುಪ್ತಾ ಇದೆ. 22 ವೈಯಕ್ತಿಕ 18ರಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇರುವಂತ ನಂಜಾ 1 ಸಿಕ್ಸರ್ 2 ಬೌಂಡ್ರಿಯನ್ನು ಆರಂಭಿಕ ಹಂತದಲ್ಲಿ ದಾಖಲಿಸಿರುವಂತಹ ಆಟಗಾರ ಕೂಡ. ಸಂದೇಶ್ ಎಸೆದ ಚೆಂಡು ಅಡ್ಡ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಅಕ್ರಾಸ್ ದಿ ಲೈನ್ ಶಾಟ್
ನಂಜ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ತರದ ಮೊತ್ತ ಕೂಡ 23 ಓಟಗಳಿಗೆ ತಲುಪ್ತಾ ಇದೆ. 23 ರನ್ ಮೊತ್ತವನ್ನು ದಾಖಲಿಸಿರುವಂತಹ ತಂಡ 5 ಓವರ್ಗಳ ಫೈನಲ್ ಪಂದ್ಯ ಸಾಗ್ತಾ ಇದೆ. ಸ್ಟ್ರೈಕ್ ದಲ್ಲಿ ಅಭಿ, ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ವಿಕೆಟ್ ಕೀಪರ್ ನಿತಿನ್ ಕೈ ಸೇರ್ತಾ ಇರುವಂತಹ ಚೆಂಡು 23ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ ತಂಡದ ಮೊತ್ತ. ಶುಕ್ರವಾರದ ಮುಂಜಾನೆ ವೇಳೆಯಲ್ಲಿ ಆರಂಭನೆ ಕಂಡಿರ್ತಕ್ಕಂಥ ಒಂದು ಯಶಸ್ಸಿನ ಒಂದು ಪಂದ್ಯಾಕೂಟ ಈಗ ಭಾನುವಾರದ ಮಧ್ಯರಾತ್ರಿ ವೇಳೆಯಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಫೈನಲ್ ಪಂದ್ಯ ಸಾಗ್ತಾ ಇದೆ. ನವಾಜ್ಗೆ ಅಭಿಗೆ ಸೇರಿದ ಚೆಂಡು ಈಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 3ನೇ ಓಟವನ್ನು ಕೂಡ ದಾಖಲಿಸಿದ್ರು. 3 ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 26 ಚುರುಕಿನ ಓಟವನ್ನು ನಂಜ ಮತ್ತು ಅಭಿ ದಾಖಲಿಸ್ತಾ ಇದ್ದಾರೆ ಸೂರಿ ಕಿಲ್ಲರ್ಸ್ ಪರವಾಗಿ. ಆ ಕ್ರಾಸ್ ಶಾಟ್ ದಾಖಲಿಸುವ ಪ್ರಯತ್ನ ಮತ್ತೆ ನಂಜ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಓವರ್ ಮುಕ್ತಾಯದ ಸೂಚನೆಯನ್ನು ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೊದಲ 18 ಎಸೆತಗಳ ಮುಕ್ತಾಯದ ಬಳಿಕದಲ್ಲಿ ತಂಡದ ಮೊತ್ತ 26 ಪ್ರಾಮುಖ್ಯತೆಯ ಮೊದಲ ವಿಕೆಟ್ ಸಾಗಾಟವನ್ನು ಕಂಡಿರುವಂತಹ ತಂಡ. ಮಂಡ್ಯ ಪರಿಸರದ ಶಕ್ತಿ ದೇವರ ಇರ್ತಕ್ಕಂಥ ರಂಗನಾಥ ಸ್ವಾಮಿ ಒಂದು ಆಶೀರ್ವಾದ ಜೊತೆಗಾಗಿ ಶುಕ್ರವಾರದ ಮುಂಜಾನೆ ವೇಳೆಯಲ್ಲಿ ಆರಂಭನ ಕಂಡಿರ್ತಕ್ಕಂಥ ದಾಖಲೆ ಮಾಡಿದ ಹಗಲು ರಾತ್ರಿಯ ಹೊಸ ಇತಿಹಾಸವನ್ನು ಬರೆತಿರುವಂತಹ ಅವಿಸ್ಮರಣೀಯ ಒಂದು ಪಂದ್ಯಾಕೂಟ ಈಗ ಅಂತಿಮ ಮಧ್ಯದಲ್ಲಿ ಈಗ ಫೈನಲ್ ಹೋರಾಟದ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಈ ಪಂದ್ಯಾಕೂಟದ ಮಾಸ್ಟರ್ ಮೈಂಡ್ ಯಶಸ್ಸಿನ ರೂವಾರಿಗಳು, ಈ ಟೂರ್ನಮೆಂಟ್ ಯಶಸ್ಸಿನ ಆಯೋಜಕರು ಕೂಡ ಕಳೆದ 30-40 ದಿನಗಳ ಕಾಲ ನಿರಂತರವಾಗಿ ಒಂದು ಪಂದ್ಯಾಕೂಟಕ್ಕಾಗಿ ತಮ್ಮ ಸ್ವಂತ ಕಾಯಕವನ್ನು ಬದಿಗೆ ಸರಿಸಿ ಒಂದು ಟೂರ್ನಮೆಂಟ್ ಅನ್ನು ನಡೆಸ್ತಾ ಇರುವಂತಹ ಸೂರ್ಯರ ಒಂದು ಸಾರ್ಥದ ಮುಂದಾಳತ್ವ ಸಂಸ್ಥೆ ಈ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 20 ವರ್ಷಗಳ ಹಿಂದೆ ರೆಬಲ್ ಸ್ಟಾರ್ ಅಂಬರೀಶ್ ಅಭಿಮಾನಿಗಳ ಬಳಗದ ಒಂದು ಸಾರ್ಥದಲ್ಲಿ ಹಗಲು ರಾತ್ರಿ ಒಂದು ಕಬಡ್ಡಿ ಪಂದ್ಯಾಟವನ್ನು ಕಂಡಿರ್ತಕ್ಕಂಥ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ಟೆನ್ನಿಸ್ ಕ್ರಿಕೆಟ್ನ ಹೊಸ ಇತಿಹಾಸನ ಬರೆತಿರುವಂತಹ ಯಶಸ್ಸಿನ ಒಂದು YPL ಪಂದ್ಯಾಕೂಟ ಸಾಗ್ತಾ ಇದೆ. ಯೋಧಾ ಬ್ರಿಗೇಡ್ ಮಂಡ್ಯ ಚಾಂಪಿಯನ್ಸ್ ಟ್ರೋಫಿಗಾಗಿ ಫೈನಲ್ ಹೋರಾಟ ಕೂಡ ಸಾಗ್ತಾ ಇದೆ. ಹಲೋ, ಹೇಳು ಭಯ್ಯ. ಈಗ ಹ್ಯಾಟ್ರಿಕ್ 6 ಹೊಡೆದಲ್ಲಿ ನಂಜ ಹೊಸಳ್ಳಿ ಅಭಿ ಕಡೆಯಿಂದ 5001 ಘೋಷಣೆ ಆಗ್ತಾ ಇದೆ. ಹ್ಯಾಟ್ರಿಕ್ 6 ಹೊಡೆದಲ್ಲಿ ನಂಜ 5001 ಹೊಸಳ್ಳಿ ಅಭಿ ಕಡೆಯಿಂದ. ಅನ್ವೇಷ್ SRK ಭಾಗದಲ್ಲಿ ಮತ್ತೆ ಪರಿಚಯ ಮಾಡ್ತಾ ಇರುವಂತ ತಂಡ. ಸ್ಟ್ರೈಕ್ ದಲ್ಲಿ ಅಭಿ, ಅನ್ವೇಷ 0-1. ಪೋಲ್ಡ್ ಶಾಟ್ ಮುಖಾಂತರವಾಗಿ ಒಂದೋಟವನ್ನು ದಾಖಲಿಸ್ತಾ ಇರುವಂತ ಆಟಗಾರ. ಒಂದೋಟದ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 27 ಓಟಗಳಿಗೆ ತಲುಪ್ತಾ ಇದೆ. ನಂಜನಿಗೆ ಬಿಟ್ಟನ ಚೆಂಡು ಸುಂದರ ಹೊಡೆದವನ್ನು ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ವೇದಿಕೆ ದರ್ಶನ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿ ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತಂಡದ ಮೊತ್ತ 28 ರನ್ ಮೊತ್ತವನ್ನು ದಾಖಲಿಸಿರುವ ತಂಡ. 5 ನಿಮಿಷದ ಆಟ ಮಾತ್ರ ಮೊದಲ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ. ಗಮನಿಸಿ, 10 ಎಸೆತಗಳ ಮುಕ್ತಾಯವನ್ನು ಕಾಣಬೇಕು 5 ನಿಮಿಷದ ಒಳಗಾಗಿ. ಸಮಯ 11:53. ಬಿಗ್ ಬಾಸ್ ಗುಡ್ ನೈಟ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಚತುರ್ಥ ಓವರ್ ಅಂತಿಮ 3 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಅಬೀಗ ಬಿಟ್ಟದ ಚೆಂಡು ತನ್ಮೂಲಕ ಓಟಗಳಿಗೆ ಅವಕಾಶ ಮಾಡಿಕೊಳ್ಳುವ ಒಂದು ಪ್ರಯತ್ನಗಳ ನಡುವೆ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಬದಲ ಅಭಿ ಹುದರಿ ಆಘಾತವನ್ನು ಕಾಡ್ತಾ ಇದೆ.
ಈಗೇನು ಇಲ್ಲಿ ಸೇರಿರೋ ಜನರೇ ಹಾಗೂ ಪ್ಲೇಯರ್ಸ್ ಹಾಗೂ ನಮ್ಮ ಅಭಿ ಕುದ್ದಾರ್ ಅವರೇ, ಮುಂದಿನ ನನ್ನ ನೆಚ್ಚಿನ ಶರತ್ ನಂಜಾನೆಗೆ ಬಿಟ್ಟರ ಚೆಂಡು ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಸೀಮಾರೇಖೆ ಆಚೆಲೆಗೆ ಅಂತಿಮ ಕ್ಷಣದಲ್ಲಿ ಚೆಂಡು ಬೌಂಡ್ರಿ ಗೆರನ್ನು ದಾಡ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ನಂಜಾದಾಡಿ ರೂಪದಲ್ಲಿ ದಾಖಲಾತಿ ಕಾಡ್ತಾ ಇದೆ. ತಂಡದ ಮೊತ್ತ ಕೂಡ 32 ಓಟಗಳಿಗೆ ತಲುಪ್ತಾ ಇದೆ. 32 ಒಂದು ಮೊತ್ತವನ್ನು ದಾಖಲಿಸಿರುವಂತಹ ತಂಡ. ನಾನ್ ಸ್ಟ್ರೈಕ್ ಎಂಡ್ನಲ್ಲಿ ಉಮೇದ್ ದ್ರಾವಿಡ್ ಫ್ರಮ್ ಮದ್ದೂರು. ನಂಜಾನಿಗೆ ಬಿಟ್ಟನ ಚೆಂಡು ಹೋದರೆ ಆವರಿಸಿಕೊಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಆಟಗಾರ. ಲೆಗ್ ಬೈ ಸೂಚನೆ ರವಾನಿಸ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿ ಕಾಣ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ 4 ಓವರ್ಗಳ ಮುಕ್ತಾಯದ ಬಳಿಕದಲ್ಲಿ ತಂಡದ ಮೊತ್ತ 33. 24 ಎಸ್ತವನ್ನು ಎದುರಿಸಿರುವಂತಹ ಸೂರ್ಯ ಕಿಲ್ಲರ್ಸ್ ಆಟಗಾರರು 33 ಓಟವನ್ನು ದಾಖಲಿಸ್ತಾ ಇದ್ದಾರೆ. SR ಗೆ ಬಾದಲ್ಲಿ ನಿತಿನ್ ಅಂತಿಮ 6 ರನ್ಗಳ ಆಟ ಬಾಕಿ ಉಳಿತಾ ಇದೆ. ಹನುಮಾನ್ KR ಪೇಟೆಯ ಪರವಾಗಿ ಅಂತಿಮ ಓವರ್ಗಾಗಿ ನಿತಿನ್ ಪರಿಚಯವನ್ನು ಮಾಡ್ತಾ ಇರುವ ತಂಡ. 4 ಓವರ್ನ ಎದುರಿಸಿರುವಂತಹ ತಂಡ 33 ಓಟವನ್ನು ದಾಖಲಿಸಿದ್ರು. ವೈಯಕ್ತಿಕ 24ರ ಒಂದು ಮೊತ್ತದಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇರುವಂತಹ ಶರತ್ ನಂಜಾ ಇಲ್ಲಿ ಅಂತಿಮ 6 ಚೆಂಡದ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದ್ ನೋಡಬೇಕಾಗಿದೆ. ಫೈನಲ್ ಪಂದ್ಯ ಸಾಗ್ತಾ ಇದೆ. ಚಾಂಪಿಯನ್ ಪಟ್ಟಕ್ಕಾಗಿ YPL ಮೊದಲನೇ ಆವೃತ್ತಿಯ ಹಗಲು ರಾತ್ರಿಯ ಒಂದು ಪಂದ್ಯಾಕೂಟ. ಕರ್ಮಯೋಗಿ ಮತ್ತು ಬ್ರಿಗೇಡ್ ಮಂಡ್ಯ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ಸಾಗ್ತಾ ಇರುವಂತಹ ಮಂಡ್ಯ ಪರಿಸರದ ಹಗಲು ರಾತ್ರಿಯ ಒಂದು ವ್ಯವಸ್ಥಿತವಾದ ಪಂದ್ಯಾಕೂಟ ಕೂಡ. ಅಂತಿಮ ಮೊದಲ ಸತ ಸುಧಾರ್ಥ ಆಟವನ್ನು ನಂಜ ದಾಖಲಿಸಿದ್ರು. 1 ಓಟ 2 ಓಟ ದಾಖಲಾದರೆ ಕಾಣಬಲ್ಲ ಪ್ರಯತ್ನಗಳು. ಸುಧಾರ್ಥ ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ದಾಖಲಾತಿ ಕಾಡ್ತಾ ಇದೆ. ತಂಡದ ಮೊತ್ತ ಕೂಡ 35 ಓಟಗಳಿಗೆ ತಲುಪ್ತಾ ಇದೆ. ಸಮಾರಂಭದ ಮುಖ್ಯ ಅತಿಥಿಗಳಿಗೆ ನಮ್ಮ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರುವಂತ ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರಿಯ ವ್ಯಕ್ತಿಗಳು ಯೋಗಾನಂದ ಸರ್ ಫ್ರಮ್ ಪಂಚೆ ಗೌಡನ ದೊಡ್ಡಿ, ಹಾಗೆಯೇ JDS ಮುಖಂಡರು ರಾಮಚಂದ್ರ ಸರ್, ಹಾಗೆಯೇ ಕಿರಣ್ ರಾಮಲಿಂಗ ಗೌಡ್ರು, ಹಾಗೆಯೇ ಚೇತನ್ ಅವರು ಕೂಡ ಪಂದ್ಯಾಕೂಟದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಗುರುತಿಸಿ ನಾವು ಆತ್ಮೀಯವಾಗಿ ನಿಮ್ಮನ್ನ ಮುಖ್ಯ ವೇದಿಕೆ ಮೇಲ್ಬಾಕಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಸರ್ ಅವರು ಕೂಡ ಪಂದ್ಯಾಕೂಟದ ವೀಕ್ಷಣೆ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಹಾಜರಾಗಿ ಪಂದ್ಯಾಕೂಟದ ವೀಕ್ಷಣೆ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಟೂರ್ನಮೆಂಟ್ ಬಹಳಷ್ಟು ಸಹಕಾರಿಗೆ ಪ್ರೋತ್ಸಾಹ ನೀಡುತ್ತಾ ಮಂಡ್ಯ ಜಿಲ್ಲೆಯ ಜನಪ್ರಿಯ ವ್ಯಕ್ತಿಗಳು ಯೋಗಾನಂದ್ ಅವರು ಕೂಡ ಈಗಾಗಲೇ ಮುಖ್ಯ ವೇದಿಕೆ ಮೇಲ್ಬಾದಿಯಲ್ಲಿ ಹಾಜರಾಗಬೇಕಾಗಿ ನಾವು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಸೂರ್ಯ ಆಗಮನವಾಗ್ತಾ ಇದೆ. ಸೂರ್ಯ 36 3 ವಿಕೆಟ್ ಸಾಗಾಟವನ್ನು ಕಂಡಿರುವ ತಂಡ ಹೊಸದಾಡಿಗ ಅಂಕಣ ಒಳ ಪ್ರವೇಶನ ಕಾಣ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಮೇನ್ ಕೇಂದ್ರಬಿಂದು ಮಾಸ್ಟರ್ ಮೈಂಡ್ ಸುರೇಂದ್ರ ಕುಮಾರ್ ಕಲಮಟ್ಟಿ ದೊಡ್ಡಿ, ಹಿರಿಯ ಲೆಜೆಂಡ್ ಪ್ಲೇಯರ್ ಸೂರಿ ನಾನ್ ಸ್ಟ್ರೈಕ್ ಕ್ರಮಿಸಿಕೊಳ್ತಾ ಇದ್ದಾರೆ.
ನಜರಿಗೆ ಬಿಟ್ಟನ ಚೆಂಡು ಸಪೋರ್ಟ್ ಮಾಡಿಕೊಂಡು ಬೇಸರ ಪ್ರಯತ್ನ ಮಾಡ್ತಾ ಇದ್ದಾರೆ. ವೈಡಿಶ್ ಲಾಗರ್ ಬಲ್ಬಾದಲ್ಲಿ ಒಂದು ಓಟ, ಎರಡನೇ ಓಟವನ್ನು ಕೂಡ ದಾಖಲಿಸ್ತಿರುವಂತ ಆಟಗಾರರು. 2 ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತರದ ಮೊತ್ತ ಕೂಡ 38 ಓಟಗಳಿಗೆ ತಲುಪ್ತಾ ಇದೆ. ಚಿರತೆಯ ಓಟ ಸೂರಿ. ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ನಗರಸಭೆ ಸದಸ್ಯರು ಅರ್ಸರ್ ಅವರು ಕೂಡ ಪನ್ಯಾಕೋಟೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಬಹಳಷ್ಟು ಪ್ರೀತಿಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಹಸಿರಾಗಿ ಪನ್ಯಾಕೋಟದ ವೀಕ್ಷಣೆ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇಲ್ಲಿ ಶರತ್ ಅಜ್ಜ ವಿಕೆಟ್ಸ್ ಪತನ. ಈ ಹಿಂದಿನ ಚರಣಗಳಲ್ಲಿ ಬಹಳಷ್ಟು ಅತ್ಯುತ್ತಮ ಶ್ರೇಷ್ಠ ಮಟ್ಟದ ಆಟವನ್ನು ದಾಖಲಿಸಿರುವಂತಹ ಮಂಡ್ಯ ಜಿಲ್ಲೆ ಹೆಮ್ಮೆ ಆಟಗಾರ ಶರತ್ ಅಜ್ಜ ವಾಪಸ್ ಆತನ ಕಾಣ್ತಾ ಇದ್ದಾರೆ. ನಿತ್ಯ ನೆಸ್ತಾರ್ಗಳಲ್ಲಿ ಬಹಳಷ್ಟು ಅತ್ಯುತ್ತಮ ಯಶಸ್ಸನ್ನು ಅಂತಿಮ ಓವರಲ್ಲಿ ಕಾಣ್ತಾ ಇರುವಂತ ಆಟಗಾರ. 38ಕ್ಕೆ 4 ಹೊಸದಾಟಿಗೆ ಇಮಿಡಿಯೇಟ್ ಆಗಿ ಅಕ್ಕಡದ ಒಳಭಾಗಕ್ಕೆ ಏಟನ್ನ ಪಡ್ಕೊಳ್ಬೇಕು. ಅಕ್ಕಡದ ಒಳಭಾಗದಲ್ಲಿ ಇರ್ತಕ್ಕಂಥ ಇದೇ ಸೂರ್ಯರ ಒಂದು ಸಾರ್ಥದಲ್ಲಿ ಸಾಕ್ತಾ ಇರುವಂತ ಹಗಲು ರಾತ್ರಿಯ ಒಂದು ಯಶಸ್ಸಿನ ಒಂದು ದಾಖಲೆ ಮಾಡಿದ ಪಂದ್ಯಾಕೂಟ. ಹೊಸದಾಂಡಿಗ ಪುನೀತ್ ಸಾರ್ ಮಂಡ್ಯ ಪರಿಸರದ ಮಾತರ್ವ ಅನುಭವಿ ದಾಟಗಾರ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಸೂರ್ಯ ಕಿಲಾರ್ಸ್ ಪರವಾಗಿ 38 ಓಟಗಳು ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತದೆ. ಲಾಸ್ಟ್ ಓನ್ ಬಾಲ್ ಟು ಗೋ. ಆರಂಭಿಕ ಕೊನೆಯ ಚೆಂಡು. ಬೀಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡುವ ಪ್ರಯತ್ನಗಳು ನಡುವಣ. ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಮೊದಲನೇ ಮುಕ್ತಾಯವನ್ನು ಕಾಡ್ತಾ ಇದೆ. ಮೊದಲನೇ ಮುಕ್ತಾಯಕ್ಕೆ 38 ರನ್ ಮೊತ್ತವನ್ನು ದಾಖಲಿಸ್ತಿರುವಂತ ತಂಡ ಸೂರ್ಯ ಕಿಲ್ಲರ್ಸ್ ಕಲ್ಮಂಟಿ ದೊಡ್ಡಿ. ಇಲ್ಲಿ 39 ರನ್ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಹನುಮಾನ್ ಕ್ರೀಡಾಸ್ KR ಪೇಟೆಯ ತಂಡ ರಾತ್ರಿಯನ್ನು ಹಗಲನ್ನಾಗಿಸಿ ಒಂದು ವ್ಯವಸ್ಥೆವಾದ ಪಂದ್ಯಾಕೂಟವನ್ನು ನಡೆಸ್ತಾ ಇರುವಂತಹ ಸಂಸ್ಥೆ ಕೂಡ ವೈ ಸ್ಪೋರ್ಟ್ಸ್ ಈ ಪಂದ್ಯಾಕೂಟ ನೇರ ಪ್ರಸಾರವನ್ನು ಸೆರೆ ಹಿಡಿತಾ ಇದೆ. MDS ಫ್ರಮ್ ಬೆಂಗಳೂರು ಇವರ ಒಂದು ಸಾರ್ಥ ತಂಡ ಈ ಒಂದು ಪಂದ್ಯಾಕೂಟ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಐದು ಜನ ಕ್ಯಾಮರಾಮನ್ಗಳು ಈ ಒಂದು ಪಂದ್ಯಾಕೂಟವನ್ನು ಸೆರೆ ಹಿಡಿತಾ ಇದ್ದಾರೆ. ಚಿರಂಜೀವಿ ಜೊತೆಗಾಗಿ ಗೆಳೆಯ ಸಾಹಿಲ್, ಅರ್ಫತ್, ಅನಾಸ್, ಇಲ್ಲಾ, ಬೋರ್ಸೇನ್ ಈ 5 ಕ್ಯಾಮರಾಮನ್ಗಳು ಈ ಒಂದು ಪಂದ್ಯಾಕೂಟ 3 ದಿನಗಳ ಕಾಲ ಪ್ರತಿಯೊಂದು ಕ್ಷಣದ ರೋಚಕತೆ ಸೆರೆ ಹಿಡಿತಾ ಇದ್ದಾರೆ. ಹಾಗೆ ಮುಖ್ಯ ಟೆಕ್ನಿಷಿಯನ್ ಕಾಯಕದಲ್ಲಿ ಜಿನಾಲ್ ಫ್ರಮ್ ಬೆಂಗಳೂರು. ಅಲ್ಲಿ ಸೂರ್ಯರವರ ಗಮನಕ್ಕೆ ನೋಡಿ, ವೇದಿಕೆ ಮೇಲೆ ಈಗಾಗಲೇ ಸಮಾರಂಭದ ಗಣ್ಯರು ಉಪಸ್ಥಿತಿಯನ್ನು ಕಂಡಿದ್ದಾರೆ. ದಯವಿಟ್ಟು ಶೀಘ್ರತೆಯಲ್ಲಿ ಒಂದು ಪಂದ್ಯವನ್ನು ಮುಗಿಸಬೇಕು. ನಾಳೆ ಮುಂಜಾನೆ ಬೆಳಗದಲ್ಲಿ ನಮ್ಮ ಗಣ್ಯರು ಬೇರೆ ಒಂದು ಕಾರ್ಯಕ್ರಮಕ್ಕೆ ತೆರಳುವ ಒಂದು ವಿಷಯವನ್ನು ತಿಳಿಸ್ತಾರೆ. ಆ ನಿಟ್ಟಲ್ಲಿ ಈಗ ಪಂದ್ಯವನ್ನು ಶೀಘ್ರತೆಯಲ್ಲಿ ಮುಕ್ತಾಯವನ್ನು ಮಾಡಬೇಕಾಗಿ ನಾವು ಮತ್ತೊಮ್ಮೆ ನಿಮ್ಮನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿ 2ನೇ ಸಾರವನ್ನು ಕಾಣಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 39 ಹನುಮಾನ್ ಕ್ರಿಕೆಟರ್ಸ್ KR ಪೇಟೆಯ ತಂಡಕ್ಕೆ ಇಲ್ಲಿ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಬಹುಶಃ ಕಳೆದ 3 ದಿನಗಳಿಂದ ಸಾಗ್ತಾ ಇರುವಂತ ದಾಖಲೆ ಮಾಡಿದ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಸ್ಕೋರ್ ಅಪ್ಡೇಟರ್ ಆಗಿ ವೀಕ್ಷಕ ವಿವರಣೆಗಾರರಾಗಿ ಬಹಳ ಸತತ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಆತ್ಮೀಯರಾಗಿರ್ತಕ್ಕಂಥ ಕಾಪಿನಾಡು ಪರಿಸರದ ಓರ್ವ ಜನಪ್ರಿಯ ವೀಕ್ಷಕ ವಿವರಣೆಗಾರ ಪ್ರವೀಣ್ PK ಫ್ರಮ್ ಚಿಕ್ಕಮಗಳೂರು. ಶ್ರೇಯ ಅವರು ಈ ಸೈಡ್ ಬರಬೇಕು. ಶ್ರೇಯಾ ಮೇಡಮ್ ಈ ಕಡೆ ನಿಮ್ಮ ಲೆಫ್ಟ್ ಅಥವಾ ನಿಮ್ಮ ರೈಟ್ ಇಲ್ಲಿದ್ದೀವಿ ನೋಡಿ. ಹಾಂ, ಬನ್ನಿ.
ಹಲೋ, ಧನ್ಯವಾದಗಳು. ಅವಿ ಫ್ರಮ್ ತೀರ್ಥಹಳ್ಳಿ ಈ ಹೊರಗಿನ ವೀಕ್ಷಕ ವಿರಣದಲ್ಲಿ ನಡೆದಂತ ಅಭಿ ತೀರ್ಥಹಳ್ಳಿ ಅವರಿಗೆ ಅಭಿನಂದನೆ ಸಮರ್ಪಿಸ YPL ಫೈನಲ್ ಬಂದಡ ಕಾಳಗೆ ಸಾಗ್ತಾ ಇದೆ ಕೂಡ. ಆದರ್ಶ ಬೇಗ ಪಂದ್ಯಾಟ ಮುಂದರಿಕೆ ಮಾಡಿಯನ್ನ ಕರೆ ನೀಡ್ತಾ ಇದ್ದಾವೆ ತೀರ್ಪುಗಾರರು. ಶಿರಹಟ್ಟಿಯಲ್ಲಿ ಪಂದ್ಯಾಟಕರ ಮುಂದರಿಕೆ ಮಾಡಿಯನ್ನ ಕರೆ ನೀಡ್ತಾ ಇದ್ದಾವೆ. ಹಂತವನ್ನು ಕಂಡುಕೊಂಡ್ರೆ ಬಿರುಸಿನ ಆಟವನ್ನ ಆಡುವಂತ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ ಇವಾಗ ಎಂಟ್ರಿಯನ್ನು ಪಡೆದಿದ್ದಾರೆ. ಅಂಕಣದ ಭಾಗದಲ್ಲಿ ಎಂಟನ್ನು ಪಡೆದಿದ್ದಾರೆ. ಅಲ್ಲಿ ಗಮನಿಸಿಕೊಳ್ಳಿ, ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅಲ್ಲಿ ಆದಷ್ಟು ಬೇಗ ಪಂದ್ಯದ ಚಾಲನೆ ನೀಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಅಲ್ಲಿ ಬ್ಯಾಟ್ಸ್ಮನ್ಗಳು ಕೂಡ ಬಂದಿದ್ದಾರೆ. ಅಂಪೈರ್ಸ್ಗಳು ಇಮಿಡಿಯೇಟ್ ಆಗಿ ಪಂದ್ಯ ಪ್ರಾರಂಭಿಸಿ ಕರೆ ನೀಡ್ತಾ ಇದ್ದಾವೆ. ಬಾಲ ಓಕೆ, ಅಲ್ಲಿ ಆದಷ್ಟು ಬೇಗ ಬಾಲನ್ನು ನೀಡಬೇಕು. ಇವತ್ತೀಚಿನ ಮಟ್ಟಿಗೆ ಕಾಮಿಟ್ರಿ ವಿಭಾಗದಲ್ಲಿ ಕಾಣುವಂತ ಭಾನುಪ್ರಕಾಶ್ ಫ್ರಮ್ ಪೆರಂಪಳ್ಳಿ ಉಡುಪಿಯ ವೀಕ್ಷಕ ವಿರಣಗಾರರು ನಮ್ಮೊಂದಿಗೆ 3 ದಿನಗಳ ಕಾಲ ಸತತವಾಗಿ ಕಾಮಿಟೇಟರ್ ಅನ್ನು ಮಾಡಿದ್ದಾರೆ. ಲವರ್ ಬಾಯ್ ಕೂಡ ಭಾನು ಪ್ರಕಾಶ್ ಫ್ರಮ್ ಉಡುಪಿ. ಅಲ್ಲಿ ಆದಷ್ಟು ಬೇಗ ಪಂದ್ಯ ಮುಂದುವರಿಕೆ ಮಾಡಿ ಕರೆ ನೀಡ್ತಾ ಇದ್ದಾವೆ. ಬಾಲ 5:25 ಓಕೆ 20 ಇರ್ತೇವೆ. ಸೂರಿ ಸರ್, ಆದರೂ ಈ ಸೈಡ್ ಲುಕ್ಕಿಂದ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ ಸರ್. ಏನು ಸರ್ ಅದು ನಿಮ್ಮ ಲುಕ್ಕು, ನಿಮ್ಮ ಸ್ಟೈಲು, ನಿಮ್ಮ ಕದರು, ನಾನೇ ಇಷ್ಟಪಡ್ತಾ ಇದ್ದೀನಿ ನಿಮ್ಮನ್ನ. ಆ ಏಜಲ್ಲಿ ನೋಡಿದಾಗ ಯಾರ್ಯಾರು ಇಷ್ಟಪಟ್ಟಿರಲ್ಲ. ಅಲೋ, ಏನು ಸರ್ ಇದು ವಾಕಿಂಗ್ ಸ್ಟೈಲು? ಸರ್ ಪಂದ್ಯ ಪ್ರಾರಂಭಿಸಿ ಕರೆ ನೀಡ್ತಾ ಇದ್ದಾವೆ. ಸಮಯ ಸರಿತಾ ಇದೆ. ಇದು ಬಿಗ್ ಬಾಸ್ ಸಮಯ ಅಲ್ಲ, ಮಲಗುವ ಸಮಯ, ಮುಂಜಾನೆಯ ಸಮಯ ಆಗ್ತಾ ಇದೆ. 12 ಗಂಟೆ ಸರಿಯಾಗಿ 6 ನಿಮಿಷ. SLN DJ ಇಷ್ಟೊಂದು ಚಳಿ ವಾತಾವರಣ ಕೂಡ ಬಹಳಷ್ಟು ಕ್ರಿಕೆಟ್ ಬಂದಿ ಕ್ರಿಕೆಟ್ ಅಭಿಮಾನಿಗಳು ಮಂಡ್ಯದಲ್ಲಿ ಬಹಳಷ್ಟು ಒಂದು ಅಭಿಮಾನಿ ಬಳಗ ಹೊಂದಿರುವಂತ ಸಂಸ್ಥೆ ಕೂಡ ಈಗಾಗಲೇ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆತ್ಮೀಯವಾಗಿ ಅಭಿನಂದನೆ ಕೃತಜ್ಞತೆ. ಅಸ್ಕಾರಿಕವಾಗ್ದಲ್ಲಿ ನಂಜಾ ಎಸ್ ಅಂತ ಮೊದಲ ಚೆಂಡು ರನ್ಔಟ್ ಮಾಡುವಂತ ಅವಕಾಶಗಳು ಕೊಡ್ತಾ ಇತ್ತು. ಎಡವೇಕೆನ ಕಾಣ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ ಮುಖಾಂತರವಾಗಿ ಖಾತೆ ಪ್ರಾರಂಭ ಕಾಣ್ತಾ ಇದೆ. ಚಳಿಯ ವಾತಾವರಣ, ಬೆಳಗಿನ ಮುಂಜಾನೆ 12 ಗಂಟೆ ಸರಿ ಸಮಯವಾಗಿ ಪಂದ್ಯ ಕೂಡ ಸಾಗ್ತಾ ಇದೆ. ಗಣ್ಯ ವ್ಯಕ್ತಿಗಳು ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪುಟ್ಟಂಜೋರು ಬೌಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನಂಜ 2ನೇ ಬಾರಿ ನಂಜ ಹೆಸರಿಕಂತ ಚೆಂಡು ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ದೊಡ್ಡಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದೊಡ್ಡದ ಒಟ್ಟುವರಿಗಳಿಗೆ ಇವಾಗ 2ಕ್ಕೆ ಏರಿಕೆನ ಕಾಣ್ತಾ ಇದೆ. ತೀರಾ ಫುಲ್ಟಾಸ್ ಆಗಿ ಬಿದ್ದಿರಕಂತ ಚೆಂಡಿಗೆ ಪರ್ಫೆಕ್ಟ್ ಶಾಟ್ಗಳ ಕಲೆಕ್ಷನ್ ಕಾಣ್ತಾ ಇಲ್ಲ. ಇತ್ತ ಒಂದಾಟಗಳಿಗೆ ಅವಕಾಶ ಮಾಡಿಕೊಟ್ರು. ನಂಜಾಯಸ್ ಅಂತ ಚೆಂಡು ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರವರೆಗೆ ಲಭಿಸ್ತಾ ಇದೆ. 6 ಬಾರಿ 6 ಓಟದ ಸೇರ್ಪಡೆ. ತಂಡದ ಒಟ್ಟುವರಿ ಗಳಿಕೆ 8 ಓಟಗಳು. ಪಂದ್ಯಾಟದ ಜಯಕ್ಕಾಗಿ ಇವಾಗ 27-31 ಓಟಗಳು ಬರಬೇಕಾಗಿದೆ. ದರ್ಶನ್ ಬ್ಯಾಟ್ಸ್ಮನ್ ಕಮ್ ಟು ಬಾಲ್ ಟ್ರಂಪ್ ಕಾರ್ಡ್ ಆಟಗಾರ ಒಂದೆಡೆ ಪಂದ್ಯವನ್ನು ಆಡ್ತಾ ಇದ್ರೆ, ಅದೇ ರೀತಿ ಒಂದು ಆಟವನ್ನು ಆಡುವಂತ ಆಟಗಾರ ಶರತ್ ನಜ್ಜಪ್ಪ ಟ್ರಂಪ್ ಕಾರ್ಡ್ ಆಟಗಾರ ಕೂಡ.
ಏ ನಡುವೆ ಮಿಡುವೆ ಕೆಳ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರವರೆಗೆ ಕ್ರಮಿಸ್ತಾ ಇದೆ ಬೌಂಡ್ರಿ. ಸಮಯದಂತ ಸಮಯಕ್ಕೆ ಪಂದ್ಯಾಟಗಳು ಬಹಳಷ್ಟು ಒಂದು ಬಲಿಷ್ಠ ಬಲಾಢ್ಯ ತಂಡವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೀಗ್ ಹಂತದಲ್ಲಿ ಫೋರ್ ಬೌಂಡ್ರಿ 4 ಓಟದ ಸೇರ್ಪಡೆ. 26 ಎಸೆದ ಜಯಕ್ಕಾಗಿ 27 ಎತ್ತುಗಳು ಬರಬೇಕಾಗಿದೆ. ಎಸಿಗಾರಿಕೆ ಭಾಗದಲ್ಲಿ ಮತ್ತೆ ನಂಜ. ಈ ನಡುವೆ ಹೋದರೆ ಹಾಗಾತ ಕ್ಲೀನ್ ಬೋರ್ಡ್ ಡ್ರಾಪದಲ್ಲಿ ಮೊದಲ ಬ್ರೇಕ್ ಥ್ರೋ ಇವಾಗ ಶರತ್ ನಂಜ ನೀಡ್ತಾ ಇದ್ದಾರೆ. ಮೊದಲ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಬೋಲ್ಡ್ ರೂಪದಲ್ಲಿ ಮೊದಲ ವಿಕೆಟ್ಸ್ ಕಳೆದುಕೊಳ್ತಾ ಇದೆ. ನ್ಯೂ ಬ್ಯಾಟರ್ ಸಂದೇಶ್ ಅಂಕಣದ ಭಾಗದಲ್ಲಿ 8 ಬಡಿತಾ ಇದ್ದಾರೆ. 25 ಎಸೆತ 27 ಓಟಗಳು ಬರಬೇಕು. ಪ್ರತಿ ಚೆಂಡಿಗೂ ಕೂಡ ಸ್ಟ್ರೈಟ್ ರೊಟೇಟಿಂಗ್ ಆಟವನ್ನು ಆಡಿದರೆ ನಿಶ್ಚಯವಾಗಿ ಪಂದ್ಯವನ್ನು ಜಯಿಸುವಂತಹ ಲೆಕ್ಕಾಚಾರ. ಇಪ್ಪತ್ತೈದು ಎಸೆಗಳ ಮುಂದೆ 27 ಓಟಗಳು ಬರಬೇಕಾಗಿದೆ ಪಂದ್ಯದ ಜಯಕ್ಕಾಗಿ. YPL ಯೋಧಾ ಪ್ರೀಮಿಯರ್ ಲೀಗ್ ಅಂತಿಮ ದಿನದ ಫೈನಲ್ ಪಂದ್ಯಾಟ. 16 ತಂಡಗಳು ಇವಾಗ ಹನುಮಾನ್ ಮತ್ತೆ ಸೂರ್ಯ ಕಿಲ್ಲರ್ಸ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಶರತ್ ನಂಜ ಮತ್ತೆ ಅಂತಿಮ ಚೆಂಡಿಗಾಗಿ ಶರತ್ ನಂಜಪ್ಪ ಹೆಸರಿಕಂತ ಅಂತಿಮ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 13ಕ್ಕೆ 1 ಪಂದ್ಯದ ಜಯಕ್ಕಾಗಿ 24ರ ಮುಂದೆ 26 ಓಟಗಳು ಬರಬೇಕಾಗಿದೆ. 1 ವಿಕೆಟ್ಸ್ ಅನ್ನು ಕಳೆದುಕೊಂಡು 13ರ ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯಿಂದ ಆರಂಭವನ್ನು ಕಂಡಿರ್ತಕ್ಕಂಥ ತಂಡ ಹನುಮಾನ್ ಕೇರ್ಪೇಟೆ ತಂಡ. ಮೊದಲಾಗಿ ಬಹಳಷ್ಟು ಲೀಗ್ ಹಂತದಲ್ಲಿ ಕನಿಷ್ಠ ಮೊತ್ತದ ಪಂದ್ಯಾಟವನ್ನು ಜಯಿಸಿಕೊಂಡು ಆ ಬಳಿಕ ಪಂದ್ಯಾಟದಿಂದ ಪಂದ್ಯಾಟಕ್ಕೆ ಬಹಳಷ್ಟು ಒಂದು ಬಲಿಷ್ಠ ತಂಡವಾಗಿ ಅದು ಹೋಗ್ತಿರುವಂತೆ ತಂಡ ಕೂಡ ಜೈ ಹನುಮಾನ್ ಕೇರ್ಪೇಟೆಯ ತಂಡ. ಅದೇ ರೀತಿಯಾಗಿ ಸೂರ್ಯ ಕಿಲ್ಲರ್ಸ್ ಲೀಗ್ ಹಂತದ ಪಂದ್ಯಾಟಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯೊಂದು ಬೃಹತ್ ಮಚ್ಚ ನಂಜಪ್ಪನ ಆಟ ಆಲ್ರೌಂಡರ್ ಆಟ. ಆ ನಿಟ್ಟಿನಲ್ಲಿ ನವಾಜ್ ಆ ರೀತಿಯಾಗಿ ಸಾಥ್ ಕೊಡುವಂತ ಆಟಗಾರರು ಅನುಭವಿ ಆಟಗಾರರು ಒಂದೆಡೆ ಪಂದ್ಯಾಕೂಟದಲ್ಲಿ ಭಾಗವಹಿಸಿಕೊಂಡು ಫೈನಲ್ ಕಾಳಜಿಗಾಗಲೇ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ನವಾಜ್ ಹೆಸರಿಗಂತ ಚೆಂಡು ಲಾಂಗ್ ಆಫ್ ಎಲ್ ಭಾಗದಲ್ಲಿ 1 ಬದಲಾಗಿ 2 ಈ ರೀತಿ ಒಂದು ಸಣ್ಣ ಸಣ್ಣ ತಪ್ಪುಗಳು ಇವಾಗ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಪಂದ್ಯದ ಜಯಕ್ಕಾಗಿ 23 ಎಸೆಗಳ ಮುಂದೆ 24 ಓಟಗಳು. 23 balls 24 runs are required. ಯಾರ್ಕರ್ ಡೆಲಿವರಿ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ನಂಜರ್ ಅವರ ಅಪ್ಪಟ ಶಿಷ್ಯ ನವಾಜ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಲ್ಲ ಮಿತ್ತೆ ತೀರಾ ಸ್ಲೋ ಡೆಲಿವರಿ. ಇತ್ತ ಪಂದ್ಯಾಟ ಮುಕ್ತಾಯದ ಬಳಿಕ ಸಮಾರಂಭ ಅಂತಿಮ ಹಂತದಲ್ಲಿ ಮುಂದುವರಿಕೆ ಮಾಡಿಕೊಡ್ತಾರೆ ಭಾನು ಪ್ರಕಾಶ್ ಫ್ರಮ್ ಉಡುಪಿ.
ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಕೇವಲ ಹೊಂದಾಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟುವರಿ ಗಳಿಕೆ 16, 20-23 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 20 ಬಾಲ್ 23 ರನ್ಸ್ ರಿಕ್ವೈರ್ಡ್. ಯಾಸಿನ್ ಅವರ ಒಂದು ಸಂಸ್ಥೆ ವೈ ಸ್ಪೋರ್ಟ್ಸ್ ಈ ಒಂದು ಪಂದ್ಯಾಕೂಟದ ಚಿತ್ರೀಕರಣವನ್ನು ಮೊನ್ನೆಯಿಂದಲೂ ಕೂಡ ಬಹಳಷ್ಟು ಒಂದು ಸುರಕ್ಷಿತವಾಗಿ ವಿತರಿಸ್ತಾ ಇದೆ. ಯೂಟ್ಯೂಬ್ ಮುಖಾಂತರವಾಗಿ ಬಹಳಷ್ಟು ಒಂದು ಅತಿ ಹೆಚ್ಚು ಚಂದಾದಾರರು ಹೊಂದಿರುವಂಥ ಏಕಮಾತ್ರ ಸಂಸ್ಥೆ ವೈ ಸ್ಪೋರ್ಟ್ಸ್. ಮತ್ತೆರಡು ಓಟದ ಸೇರ್ಪಡೆ 19-20 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಲೆಗ್ ವೈಡ್ ರೂಪದಲ್ಲಿ ಹೊಂದೋಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ 19 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಪಂದ್ಯದ ಜಯಕ್ಕಾಗಿ 18-20 ಓಟಗಳು ಬರಬೇಕಾಗಿದೆ. 18-20 ಟೈಮರ್ ಓಡ್ತಾ ಇದೆ. 3 ಓವರ್ಗಳ ಪಂದ್ಯಾಟ 11 ನಿಮಿಷಗಳೊಂದು ಕಾಲ ಅವಕಾಶ ಮಾತ್ರ ಬಾಕಿ ಇದೆ. ಹಲೋ, ಅಂಪೈರ್ಗಳು ನೀರನ್ನು ಚೆಕ್ ಮಾಡ್ಕೊಂಡು ಕುಡಿಬೇಕು. ಸಮಯ 12 ಗಂಟೆ ಜಾಸ್ತಿ ಆಗಿದೆ. ದಯವಿಟ್ಟು ನಿಮ್ಮ ಕರೆಗೆ ಒಟ್ಟಿಕೊಂಡು ಈಗಾಗಲೇ ಭಾನು ಹೇಳ್ತಾ ಇದ್ದಾರೆ, ನೀರನ್ನು ಪರೀಕ್ಷಿಸಿ ಆ ಬಳಿಕ ನೀರನ್ನು ಕುಡಿಯಿರಿ. ಸಮಯ ಸರಿದೆ, ಹಾಗಾಗಿ ಎಸ್ಗಾರಿಕವಾಗದಲ್ಲಿ ಅಭಿರ್ ಅವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 3ನೇ ಓವರ್ ಚಾಲ್ತಿಯಲ್ಲಿ ಅಭಿ 18-20 ಅಭಿ ಹಸಿರುಗತ್ತ ಚೆಂಡು ಮಿಡುವೆಗಳ ಬಲಭಾಗದಲ್ಲಿ ಇವಾಗ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 21-1 ಜಿಲಾನ್ ವೈ ಸ್ಪೋರ್ಟ್ಸ್ನ ಟೆಕ್ನಿಷಿಯನ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ತೀರಾ ಸ್ಲೋವರ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಪ್ಪತ್ತ 1 ಏನಾಡುವ ತನ್ಮೂಲಕವಾಗಿ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ.
ಫೈಲ್ ಮೇಲ್ಭಾಗದಲ್ಲಿ ಸಿಂಹಾರಕ್ಕೆ ಹೊರವರೆಗೆ ಗಮನಿಸ್ತಾ ಇದೆ. ಬೌಂಡ್ರಿ. एक और बढ़िया शॉट करने का, एक और बहुत बढ़िया शॉट. 4 रन. 4 ಓಟದ ಸೇರ್ಪಡೆ ಶಾಟ್ ಅನ್ನು ತಲುಪ್ತಾ ಇದೆ. ಹಲೋ ಲೆಗ್ ಲಾಸ್ ಮಾಡುವಂತ ಪ್ರಯತ್ನ. ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪಂದ್ಯದ ಜಯಕ್ಕಾಗಿ 14 ಚೆಂಡುಗಳ ಬಳಿಕ 13 ಓಟಗಳು ಬರಬೇಕಾಗಿದೆ. ಸುಲಭ ಸಾಧ್ಯದಂತೆ ಕ್ಯಾಲಿಕೇಟ್ ಲೆಕ್ಕಾಚಾರ. ಪ್ರತಿಯೊಂದು ಚೆಂಡಿಗೂ ಸ್ಟ್ರೈಕ್ ರೊಟೇಟಿಂಗ್ ಆಟವನ್ನು ಆಡಿದ್ರೆ ಪಂದ್ಯದ ಜಯಿಸಾರೆ. ಅದೇ ಹಂತವನ್ನು ಕಂಡುಕೊಂಡ್ರೆ ಪ್ರತಿಯೊಂದು ಡಾಟ್ ಬಾಲ್ಗಳು ಬ್ಯಾಟ್ಸ್ಮನ್ಗಳ ಪ್ರೆಷರ್ ಅನ್ನು ಉಂಟು ಮಾಡುತ್ತೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಡಬೇಕೆಂದು ಕಾಣ್ತಾ ಇದೆ. ಇತ 2 ಓಟದ ಸೇರ್ಪಡೆ. ಲಂಪೇರ್ಸ್ಗಳಿಗೆ ಕರೆ ನೀಡ್ತಾ ಇದ್ದಾರೆ. ಅದು ಯಾವುದಕ್ಕೆ ರಿವ್ಯೂ ಅಂತ ಹೇಳ್ಬೇಕು ಸರ್ ದಯವಿಟ್ಟು. ಗಣ್ಯ ವ್ಯಕ್ತಿಗಳು ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಪಂದ್ಯಾಕೂಟ ಇವತ್ತಿನ ಮಟ್ಟಿಗೆ ಸಾಗ್ತಾ ಇದೆ. ಎಲ್ಲ ರೀತಿಯೊಂದು ಪ್ರೋತ್ಸಾಹ ಕರ್ಮಯೋಗಿ ಈ ಹಂತವನ್ನು ಕಂಡುಕೊಂಡ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಹಗಲು ರಾತ್ರಿ ಒಂದು ಎಸೆದ ಪಂದ್ಯಾಟ ಅಂಕಣ ದುರ್ಭಾಗದಲ್ಲಿ ಜರುಗ್ತಾ ಇದೆ. YPL ಸೀಸನ್ ಮೊದಲ ವರ್ಷದ ಆವೃತ್ತಿಯ ಪಂದ್ಯಾಟ ಫೈನಲ್ ಕಡೆಗೆ ಜರುಗ್ತಾ ಇದೆ. ಈ ಹಂತವನ್ನು ಕಂಡುಕೊಂಡ್ರೆ 16 ತಂಡಗಳು, 16 ಫ್ರಾಂಚೈಸಿಗಳು ಈ ಹಂತವನ್ನು ಕಂಡುಕೊಂಡ್ರೆ 16 ಐಕಾನ್ ತಂಡದ ಆಟಗಾರರು. ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿ ಒಂದು ಎಸೆದ ಪಂದ್ಯಾಟವನ್ನ ಶ್ರೀಯುತ ಸುರೇಂದ್ರ ಒಂದು ಮುಂದಾಳತ್ವದಲ್ಲಿ, ಶರತ್ ನಂಜ ಯಶವಂತ ಒಂದು ಪ್ರಾಯೋಜಕತ್ವದಲ್ಲಿ, ಪ್ರಸನ್ನ ಅಭಿಷೇಕ ಯಶವಂತ್ ಒಂದು ಮುಂದಾಳತ್ವದ ಹಗಲು ರಾತ್ರಿ ಒಂದು ಎಸೆದ ಪಂದ್ಯಾಟಕ್ಕೆ ಬಹಳಷ್ಟೊಂದು ಸಹಕಾರ ನೀಡಿರುವಂತರು ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕರ್ಮಯೋಗಿ ಯೋಧ ಬ್ರಿಗೇಡ್ ಮಂಡ್ಯ ಪರವಾಗಿ ಆತ್ಮೀಯವಾಗಿ ಸಂಘಟಕರ ಪರವಾಗಿ ಅಭಿನಂದನೆ ಕೃಂದದತನ ಸಮರ್ಪಿಸ್ತಾ ಇದ್ದಾವೆ. ಏನದು ಬೈ ಏನಂತ ಈ ನಡುವೆ ಸ್ಲಿಪ್ ಭಾಗದಲ್ಲಿ ಹೊಂದಾಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡದ ಒಟ್ಟುವರಿ ಗಳಿಕೆ ಭಾಗ 29. ಮೂರು ಓವರ್ಗಳ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ತಂಡ ಇವಾಗ 29 ಓಟವನ್ನು ದಾಖಲಿಸಿದ್ದಾರೆ. 12 ಸತ 10 ಓಟಗಳು ಬರಬೇಕಾಗಿದೆ. 12 ಬಾಲ್ 10 ರನ್ಸ್ ಆರ್ ರಿಕ್ವೈರ್ಡ್.
ಹಲೋ ಪಂದ್ಯದ ಮುಂದುವರಿಕೆ ಮಾಡಿಯನ್ನು ಕರೆ ನೀಡ್ತಾ ಇದ್ದೇವೆ. ಹೊಸ ಬಾಲರ್ ನವಾಜ್ ರವರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ನವಾಜ್ 12ಕ್ಕೆ 10. ನವಾಜ್ ಹೆಸರಿಗಂತ ಚೆಂಡು ರನ್ಔಟ್ ಅವಕಾಶಗಳು. ಚೋಟಾ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಚೋಟಾ ಭೀಮ್ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣಾ ಶಾಟ್ ಬಿಡಬೇಕಲ್ಲ ಮೇಲ್ಭಾಗದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 30. 3 ದಶಕದ ಪೂರೈಕೆ ಮಾಡ್ತಾ ಇದೆ ಹನುಮಾನ್ ಕೇರ್ಪೇಟೆಯ ತಂಡ. ತೀರಾ ಯಾರ್ಕಲ್ಡೇಲವರೇ ಕ್ಲೀನ್ ಬೋರ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ನಿತಿನ್ ಔಟ್. ಈ ಹಂತದಲ್ಲಿ ಮೊದಲ ಬ್ರೇಕ್ ಥ್ರೋ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಇವಾಗ ನವಾಜ್ ಪಡಿತಾ ಇದ್ದಾರೆ. ನ್ಯೂ ಬ್ಯಾಟರ್ ಶಿವು ಅಂಕಣದೊಳಭಾಗದಲ್ಲಿ ಎಂಟರ ಬಡಿತಾ ಇದ್ದಾರೆ. ಓವರ್ಗಳಿಗೆ ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವಾಗಿ ತಲುಪ್ತಾ ಇರುವಂತ ಪಂದ್ಯ. ಅತ್ಯಸತ 9 ಓಟಗಳು ಬರಬೇಕಾಗಿದೆ. ನ್ಯೂ ಬ್ಯಾಟರ್ ಶಿವು ಲೀಗ್ ಹಂತದಲ್ಲಿ ಸೋಲನ್ನ ಕಾಣ್ತಿರಬೇಕಾಗಿರುವಂತ ಅನಿವಾರ್ಯದ ಪಂದ್ಯವನ್ನು ಜಯಿಸಿಕೊಂಡಿರುವಂತ ಆಟಗಾರ ಶಿವು ಆ ಹಂತದಲ್ಲಿ ಕಂಡುಕೊಂಡ್ರೆ ಅಂಕಣದೊಳಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವಂತ ಆಟಗಾರ ಶಿವು ಇವಾಗ ಅಂಕಣದೊಳಭಾಗದಲ್ಲಿ ಎಂಟನ್ನು ಪಡೆದಿದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲಿ ಡಾಟ್ ಬಾಲ್. 9 ಓಟಗಳು ಬರಬೇಕಾಗಿದೆ. ಹಲೋ 9ಕ್ಕೆ 9. ಪಂದ್ಯದ ಬಹಳಷ್ಟು ಒಂದು ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಸಮಯ 2 ನಿಮಿಷ ಮಾತ್ರ ಬಾಕಿ ಇದೆ. ಈ ನಡುವೆ ಮತ್ತೆ ಡಾಟ್ ಬಾಲ್. ಈ ರೀತಿ ಒಂದು ಡಾಟ್ ಬಾಲ್ಗಳು ಬ್ಯಾಟ್ಸ್ಮನ್ಗೆ ಬಹಳಷ್ಟು ಒಂದು ಪ್ರೆಷರ್ ಅನ್ನು ಕಂಡುಕೊಂಡ್ರೆ ತಂಡದ ಒಟ್ಟುವರಿಗಳಿಗೆ 30ಕ್ಕೆ 2. ಹಲೋ ನಮ್ಮ ಸಮಾರೋಪ ಸಮಾರಂಭದ ವೇದಿಕೆಯ ಅತಿಥಿಗಳಾಗಿ ಆಗಮಿಸಿದಂಥ ಯೋಗಾನಂದ್ ಸರ್ ಅವರು ನಮ್ಮ ಕಾರ್ಯಕ್ರಮದ ಪ್ರಮುಖ ಪ್ರೋತ್ಸಾಹಕರು. ಯೋಗಾನಂದ್ ಆರ್ ಪಂಚೇಗೌಡನ ದೊಡ್ಡಿ ಅವರನ್ನು ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮದ ನಮ್ಮ ಪ್ರಾಯೋಜಕರು ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಳ್ತಕ್ಕಂಥ ಸನ್ಮಾನ್ಯ BR ರಾಮಚಂದ್ರ ಅವರು JDS ಮುಖಂಡರು ಮಂಡ್ಯ ನಮ್ಮ ಸಮಾರೋಪ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಜೊತೆಗೆ ಕಿರಣ್ ರಾಮಲಿಂಗೆ ಗೌಡ JDS ಮುಖಂಡರು ಕೆರೆಗೋಡು ನಮ್ಮ ಕಾರ್ಯಕ್ರಮದ ಮತ್ತೋರ್ವ ದಾನಿಗಳು ಅವರನ್ನು ಕೂಡ ಪ್ರಮುಖ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ನಗರಸಭಾ ಸದಸ್ಯರು ಮಂಡ್ಯ ಸನ್ಮಾನ್ಯ ಹರ್ಷ ಸರ್ ಅವರನ್ನು ಕೂಡ ಭಾಳಷ್ಟು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ಚೇತನ್ ಸರ್ ಅವರು ಕೆರೆಮಂಟಿ ದೊಡ್ಡಿ ಯುವಕ ಮುಖಂಡರು ಕಾಂಗ್ರೆಸ್ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು ಅವರೆಲ್ಲರನ್ನ ಕೂಡ ಆ ಕಾರ್ಯಕ್ರಮದ ಪ್ರೋತ್ಸಾಹಕರು ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲಿ ಟೈಮ್ ಕೂಡ ಓವರ್ ಆಗ್ತಾ ಇದೆ. 19 ಸೆಕೆಂಡುಗಳು ಫೈನಲ್ ಕಾಳಗ. ಅಲ್ಲಿ
ಟೈಮರ್ ಕ್ಲೋಸ್ ಆಗಿದೆ. ಒಂದು ಫೀಲ್ಡರ್ ಇವಾಗ ಆರೇ ಸತ ಜಯಕ್ಕಾಗಿ 7 ಓಟಗಳು ಬರಬೇಕು. 6 balls 7 runs are required. ಆರಕ್ಕೆ 7 ಕ್ರಿಕೆಟ್ ಅದೃಶ್ಯ ನತಾದೃಶ್ಯದ ಆಟ. ಒಂದೆಡೆ ಲೆಕ್ಕಾಚಾರ ಕಂಡುಕೊಂಡ್ರೆ 8ಕ್ಕೆ 8, 12ಕ್ಕೆ 12, 12ಕ್ಕೆ 14, 14ಕ್ಕೆ 16, 18ಕ್ಕೆ 22 ಈ ರೀತಿಯ ಓಟಗಳು ಇವಾಗ ಅಂತಿಮ ಹಂತದಲ್ಲಿ 6 ಸತ 7 ಓಟಗಳು ಬರಬೇಕಾಗಿದೆ. ಬೌಲರ್ನೇ ಅಭ್ಯಾಸ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡಿತ ಡಾಟ್ ಬಾಲ್. ಪಂದ್ಯಾಟ ಸಮಬಲಗೊಂಡ್ರೆ ಮತ್ತೆ 20 ನಿಮಿಷಗಳೊಂದು ಟೈಮ್ ವೇಸ್ಟ್. ಸೂಪರ್ ಓವರ್ ರೀತಿ ಒಂದು ಪಂದ್ಯಾಟ ಸಾಗುತ್ತೆ. 5 ಸತ 7 ಓಟಗಳು ಬರಬೇಕಾಗಿದೆ. ಅದೇ ರೀತಿ ಒಂದು ಮೊದಲ ದಿನದ ಪಂದ್ಯಾಟದಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ನಿದರ್ಶನಗಳು ಕಂಡಿದ್ದಾವೆ. 2ನೇ ಬಾರಿ ತೀರಾ ಶಾರ್ಟ್ ರೈಸ್ ಅಂಡ್ ಡೆಲಿವರಿ ಕ್ಯಾಚ್ ಔಟಿಗಾಗಿ ಬಹಳಷ್ಟು ಒಂದು ಮನವಿಗೆ ಪುರಸ್ಕಾರಗಳಿಲ್ಲ. ಒಂದು ರಿವ್ಯೂ ಮಾತ್ರ ಒಂದು ತಂಡಕ್ಕೆ ನೀಡ್ತಾರೆ ಸರ್. ಅಲ್ಲಿ ಅಂಪೈರ್ಸ್ ಕಾಲ್ ಫೈನಲ್ ಕಾಲ್ ಆಗಿರುತ್ತೆ. ದಯವಿಟ್ಟು ಯಾವುದೇ ರೀತಿ ಒಂದು ಆಟಗಾರರು ಮಾತಾಡುವಂತಿಲ್ಲ. ಒಂದು ರಿವ್ಯೂನ ಕಳೆದುಕೊಂಡ್ರೆ ಮುಗೀತು. ನೋಬಲ್ ರಿವ್ಯೂನ ತೆಗೆದುಕೊಂಡಿದ್ದೀರಾ, ಅನ್ಸಕ್ಸಸ್ಫುಲ್ ಆಗಿದೆ. ಸಕ್ಸಸ್ಫುಲ್ ಆದ್ರೆ ಮಾತ್ರ ರಿವ್ಯೂನ ನೀಡ್ತಾರೆ. ಅನ್ಸಕ್ಸಸ್ಫುಲ್ ಅವಾಗ ಮಾಡಿದಂಥ ತಪ್ಪು ಇವಾಗ ಪಂದ್ಯಾಟದ ಗತಿಯನ್ನು ಬದಲಾಯಿಸುವಂತ ಒಂದು ಲೆಕ್ಕಾಚಾರ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಬಾನು ಎಲ್ಲರ ಚಿತ್ತದತ್ತ ನೋಡ್ತಾ ಇದ್ದಾರೆ. ಪಂದ್ಯಾಟ ರೋಚಕ, ರೋಮಾಂಚನ, ಕುತೂಹಲಕಾರಿ ಘಟವನ್ನು ತಲುಪ್ತಾ ಇದೆ. YPL ಬಹಳಷ್ಟು ತ್ವರಿತ ಹೊಡೆತ ಮತ್ತೆ ನೆಟ್ಟನ ಹೊಡೆತನ್ನು ದಾಖಲಿಸಿದ್ರು. ಒಂದೋಟ 2ನೇ ಓಟವನ್ನ ದಾಖಲಿಸ್ತಾ ಹೆಚ್ಚುವರಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೂರು ಸತ 5 ಓಟಗಳು ಬರಬೇಕಾಗಿದೆ. 3ಕ್ಕೆ 5. ಒಂದರಿಂದ 2 ಓಟಗಳು ಸರಿಸಮಾನವಾಗಿ ಆಟವನ್ನು ಆಡುವಂತ ಒಂದು ಲೆಕ್ಕಾಚಾರ ಕಂಡುಕೊಂಡ್ರೆ 1ರಿಂದ 2 ಓಟಗಳು ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸುವಂತೆ ಎಸ್ತುಗಾರಿಕೆ ಕೂಡ ಕಾಣುತ್ತೆ. ಕೊನೆ ಹಂತದವರೆಗೂ ಕೂಡ ಪಂದ್ಯಾಟ ಇದೆ. ಈ ನಡುವೆ ರನ್ಔಟ್ ಅವಕಾಶಗಳು ಬಹಳಷ್ಟು ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಚೋಟು 2 ಸತ 4 ಓಟದ ಅವಶ್ಯಕತೆ. ಅರ್ಧಾಂಶ ಪಂದ್ಯಾಟ 50-50. ಸಮಯಗಳು ಸರಿತಿದ್ದಂತೆ ಪಂದ್ಯಾಟಗಳು ಅಲ್ಲಿ ಆದಷ್ಟು ಬೇಗ ಆಡಿಸಿ. ಗಣ್ಯ ವ್ಯಕ್ತಿಗಳಿಗೆ ಆಗಲೇ ನಮಗೋಸ್ಕರ ವೈಟಿಂಗ್ ಅಲ್ಲಿ ಇದ್ದಾರೆ. ಫ್ರೆಂಡ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ. ಬಾನು ಸಮಾರೋಪ ಸಮಾರಂಭ ಕಾರ್ಯಕ್ರಮನ ಮುಂದುವರಿಕೆ ಮಾಡಿಕೊಡ್ತಾರೆ. ಈ ನಡುವೆ ಹೆಸರುಕಂತ ಚೆಂಡು
ಒಂದೋಟದ ಹೆಚ್ಚುವರಿ ಅಂಕಿಅಂಶ ಆಟನ ಕಾಣ್ತಾ ಇದೆ. ಹಲೋ, ಡಿಸಿಷನ್ಗಳು ಹೇಳಬೇಕು. ಗಣ್ಯ ವ್ಯಕ್ತಿಗಳಿಗೆ ಆಗಲೇ ಮುಖ್ಯ ವೇದಿಕೆ ಅಲ್ಲಿ ಗಮನಿಸಿಕೊಳ್ಳಬೇಕು. ಪಂದ್ಯಾಟ ಸಮಬಲಗೊಂಡ್ರೆ ಸೂಪರ್ ಓವರ್ ಪಂದ್ಯಾಟ ನಡೆಸ್ತಾರೆ. ಸರ್, ಡಿಸಿಷನ್ಗಳು ಅದೇನು ಅಂತ ನಮಗೆ ತಿಳಿಪಡಿಸಬೇಕು. ಡಿಸಿಷನ್ ಏನು ಅಂತ ಹೇಳಿ ದಯವಿಟ್ಟು. ಅಲ್ಲಿ 1 ರನ್ ಕಂಪ್ಲೀಟ್ ಆಗಿದೆ. ಅಲ್ಲಿ ನಿರ್ಣಾಯಕರು ಸಮಯ ಸರಿತಾ ಇದೆ. ಥರ್ಡ್ ಅಂಪೈರ್ ರನ್ ಔಟ್ ಕೊಟ್ಟಿದ್ದಾರೆ. ಓಕೆ, ಔಟಾ. ಡಿಸಿಷನ್ ಬರೋವರೆಗೆ ನಾವು ಏನು ಹೇಳೋ ಆಗಿಲ್ಲ. ಆ ಡಿಸಿಷನ್ಗಳು 3ನೇ ತೀರ್ಪುಗಾರರಿದ್ದಾರೆ, ಅವ್ರು ನೀಡ್ತಾರೆ. ಓಕೆ, ನಾವು ಹೇಳಿಲ್ಲ ಅಣ್ಣ, ನಾವು ಅದೇ ಹೇಳ್ತಿರೋದು. ನಿಮ್ಮ 3ನೇ ತೀರ್ಪುಗಾರ ಡಿಸಿಷನ್ ಬರೋವರೆಗೆ ನಾವು ಏನು ಹೇಳೋದಿಲ್ಲ. ಪಾಪ ಅಂಪೈರಿಗೆ ಮೊನ್ನೆಯಿಂದಲೂ ಕೂಡ ಬಿಸಿಲಿನಲ್ಲಿ, ಅದೇ ರೀತಿಯಾಗಿ ಚಳಿಯಲ್ಲಿ, ಸೊ 3 ದಿವಸ ಒಂದು ಡೇ ನೈಟ್ ನಿದ್ದೆ ಇಲ್ಲ. ನಾಟ್ ಔಟ್. ಒಂದ್ರನ ವ್ಯರ್ಥವನ್ನು ಮಾಡ್ತಾ ಇದ್ದೀರಾ. ಲಾಸ್ಟ್ 1 ಬಾಲ್ ಇದೆ, ಅಲ್ಲಿ ದಯವಿಟ್ಟು ಆದಷ್ಟು ಬೇಗ ಆಡಿ. ಹಲೋ, ನಾಟ್ ಔಟಾ ಸರ್? ಅಂಪೈರ್ ನಮಗೆ ಏನು ಡಿಸಿಷನ್ ಹೇಳಬೇಕು? 1 ರನ್ ಔಟಾ ಹೇಗೆ ಎತ್ತ? 1 ರನ್ 1 ಔಟಾ? ಓಕೆ, ಯಾರು ಔಟು ಸರ್? ಶಿವ ಔಟ್. ಓಕೆ, ಓಕೆ, ಒಂದೇ ಸತ 3 ಆಟಗಳ ಅವಶ್ಯಕತೆ ಇದೆ. ಪಂದ್ಯಾಟ ಜಯಕ್ಕಾಗಿ. ಪಂದ್ಯಾಟ ಡ್ರಾ ಆದ್ರೆ ಸೂಪರ್ ಓವರ್. ಆ ಬಳಿಕ ಮತ್ತೆ 20 ನಿಮಿಷಗಳ ಕಾಲ ಅವಕಾಶ. ಕ್ರಿಕೆಟ್ ಮುಂದುವರಿಕೆಯನ್ನು ಕಾಣುತ್ತೆ. ಟೋಟಲಿ ಸರಿ ಸಮಾನವಾಗಿ ಪಂದ್ಯಾಟವನ್ನು ಮುಂದುವರಿಕೆಯನ್ನು ಮಾಡಿಕೊಡಿ. ಜನ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದ್ದ YPL ಯೋಧ ಪ್ರೀಮಿಯರ್ ಲೀಗ್ ನ ಅಂತಿಮ ಚೆಂಡಿಗಾಗಿ
ಕ್ರಿಕೆಟ್ ಅದೃಷ್ಟನಾಥ ಅದೃಷ್ಟದ ಆಟ. ಒಂದು ಚೆಂಡಲ್ಲಿ ಪಂದ್ಯಾಟ ಇದೆ. 1-3 ನಡುವೆ ಚೆಂಡು. ರನ್ಔಟ್ ಕಾಣುವ ಹಂತದಲ್ಲಿ ಮೊದಲ ಪ್ರಶಸ್ತಿಯನ್ನ ಸೂರಿ ಕಿಲ್ಲರ್ಸ್ ತಂಡ ಪಡೆದುಕೊಳ್ತಾ ಇದೆ. ಫೈನಲ್ ಪಂದ್ಯಾಟದ ಹೀರೋ ಇವಾಗ ಅಭಿಷೇಕ್ ಕಿಟ್ಟಿ. 6-7 ಕೇವಲ 5 ಆಟಗಳಿಗೆ ಕಿಟ್ಟಿ ಅವಕಾಶಗಳು ಮಾಡಿಕೊಡುವ ಮುಖಾಂತರವಾಗಿ ಮೊದಲ ಪ್ರಶಸ್ತಿಯನ್ನ ಈಗಾಗಲೇ ಸೂರ್ಯ ಕಿಲ್ಲರ್ಸ್ ಪಡಿತಾ ಇದೆ. 2ನೇ ಪ್ರಶಸ್ತಿಯನ್ನ ಜೈ ಹನುಮ. ಓವರ್ ಟು ಭಾನು ಪ್ರಕಾಶ್ ಪರ ಮೋಡಿಪಿ. ಅಭಿನಂದನೆ ಸಮರ್ಪಿಸವ ದ್ವಿತೀಯ ರನ್ನರ್ಸ್ ತಂಡವನ್ನ ಜೈ ಹನುಮಂತ ತಂಡ ಪಡೆದುಕೊಳ್ತಾ ಇದೆ. ನಾವು ಹೇಳಿದ ಹಾಗೆ ಕನಿಷ್ಠ ಮೊತ್ತ ಕೊನೆ ಹಂತದಲ್ಲಿ ಗರಿಷ್ಠ ಒತ್ತಡ ನೀಡಿತು. ಆ ನಿಟ್ಟಿನಲ್ಲಿ ಮೊದಲ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ತಂಡಕ್ಕೆ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ದ್ವಿತೀಯ ರನ್ನರ್ಸ್ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ತಂಡಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಸೂರ್ಯ ಕಿಲ್ಲರ್ಸ್ ಕಲ್ಮಡಿ ಅಲಿಯಾಸ್ ಸೂರ್ಯ ಕಿಲ್ಲರ್ಸ್ ಕಲ್ಮಡಿ ಈಗಾಗಲೇ ಮೊದಲ ಪ್ರಶಸ್ತಿಯನ್ನು ಪಡಿತಾ ಇದೆ. ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ ಮುಂದಿನ ಹಂತಕ್ಕಾಗಿ ಭಾನು ಪ್ರಕಾಶ್ ರಾವ್ ಉಡುಪಿ. ಹಲೋ, ಎರಡೂ ತಂಡಗಳಿಗೆ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿಕೊಂಡು ನಮ್ಮ ಸಮಾರೋಪ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ನಮ್ಮ ಕ್ರೀಡಾ ಪ್ರೋತ್ಸಾಹಕರು, ಸದಾ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥ ಯುವಕರ ಕಣ್ಮಣಿಗಳಾಗಿರುವಂಥ ಈ ಭಾಗದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ಒಬ್ಬರು, ಈ ಟೂರ್ನಮೆಂಟಿನ ಪ್ರಮುಖ ಆಕರ್ಷಣೆ ಕೇಂದ್ರ ಕೂಡ ಯೋಗಾನಂದ್ ಆರ್ ಪಂಚೇಗೌಡನ ದೊಡ್ಡಿ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು. ಅವರನ್ನು ಆತ್ಮೀಯವಾಗಿ ಆದರಣೀಯವಾಗಿ ಈ ಒಂದು ಪಂದ್ಯಾಕೂಟದ ಸಮಾರೋಪ ಸಮಾರಂಭದ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಲ್ಲಿ ರನ್ನರ್ಸ್ ಅಪ್ ಮತ್ತು ವಿನ್ನರ್ಸ್ ಅಪ್ ಪಡ್ಕೊಂಡಂಥ ಎರಡೂ ತಂಡಗಳ ಆಟಗಾರರು ನಮ್ಮ ಮೈನ್ ಸ್ಟೇಜ್ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿಯನ್ನು ಪಡ್ಕೊಳ್ಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇದುವರೆಗೆ ಬಹಳಷ್ಟು ಉತ್ತಮ ಒಂದು ಪಂದ್ಯಾಕೂಟದ ವೀಕ್ಷಣೆ ತೊಡಗಿದಂಥ ವೀಕ್ಷಕರು, ನಮ್ಮ ಈ ಪಂದ್ಯಾಕೂಟದ ವೀಕ್ಷಣೆ ಮಾಡಿದಂಥ ಪ್ರೇಕ್ಷಕರು ಕೂಡ ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಕೂಡ ಚಂದ ಕಾಣಿಸಿಕೊಡ್ಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ, ಜೊತೆಗೆ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂಥ ಸಮಾರೋಪ ಸಮಾರಂಭ ಕೇವಲ 15 ನಿಮಿಷಗಳ ಕಾಲ ಕಾರ್ಯಕ್ರಮ. ಆದ್ದರಿಂದ ದಯವಿಟ್ಟು ವಿನಯ್ ನಿಮ್ಮ ಟೀಮಲ್ಲಿ ಬರಬೇಕು, ದಯವಿಟ್ಟು ವೇದಿಕೆ ಹತ್ರ. ವಿನಯ್ ಕೇರ್ಪೇಟೆ ವಿನಯ್ ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬನ್ನಿ. ಶರತ್ ನಂಜ ದಯವಿಟ್ಟು ಆಟಗಾರರು ಎಲ್ಲ ಇಲ್ಲಿ ಬರಬೇಕು ವೇದಿಕೆ ಹತ್ರ. ಇಂಡಿವಿಜುವಲ್